ಆಮೇಲೆ ಇನ್ನೊಂದೇನೆಂದರೆ ಇನ್ನೊಂದು ಹೇಳಿ ಬಯಸ್ತೀನಿ. ಆಮೇಲೆ ನಂತರ ಬೇರೆ ಬೇರೆ ಚಾನಲ್ಗೂ ಆಲ್ಮೋಸ್ಟ್ ಎಲ್ಲ ಚಾನಲ್ಗೂ ಮಾಡಿದ್ವಿ, ವಿಶ್ಲೇಷಣೆ ಮಾಡಿದ್ವಿ. ಆದರೆ ಅವ್ರಿಗೆ ನೋಡಿದವರು ಸರ್ ಬೌಂಡ್ರಿ ಲೈನ್ ನೋಡಿದ್ರು ಅಂದರೆ ಬೇರೆ ಯಾವ ಚಾನಲ್ ಮಾಡಿದ್ರು ಅದು ಬೌಂಡ್ರಿ ಲೈನೇ, ಅದು ಡಿಸ್ಕಷನ್ ಅಂದರೆ ಬೌಂಡ್ರಿ ಲೈನ್. ಸ್ಪೋರ್ಟ್ಸ್ ಕ್ರಿಕೆಟ್ ಬಗ್ಗೆ ಬಂತು ಅಂತ ಹೇಳಿದ್ರೆ ಇಟ್ಸ್ ಬೌಂಡ್ರಿ ಲೈನ್, ಅದೇ ಬೌಂಡ್ರಿ ಲೈನ್ ಅಂತ ಹೇಳ್ಬೋದು. ಆ ರೀತಿ ಒಂದು ಕಲ್ಟ್ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರಿ ನೀವೆಲ್ಲ. ಸೊ ಅದನ್ನ ಮಾತ್ರ ಮರೆಯಾಗಿಲ್ಲ. ಆಮೇಲೆ ಟಿ ವಿ ನಾನು ಏನು ಎಷ್ಟೆಷ್ಟು ಹೇಳ್ಬೋದು ಟಿ ವಿ ನೈನ್ ಬಗ್ಗೆ. ದೋಸ್ ವರ್ ದ ಡೇಸ್. ನಿಜ ಸರ್, ರೀಕಾಲ್ ಮಾಡ್ತಾ ಇದ್ರೆ ಎಂತೆಂಥ ಒಳ್ಳೊಳ್ಳೆ ಮೆಮೊರೀಸ್ ಒಟ್ಟಿಗೆ ನೆನಪು ಮಾಡ್ಕೊಂಡ್ರೆ ಒಂಥರ ಭಾಳ ಖುಷಿ ಆಗುತ್ತೆ. ನಿಜ, ಟಿ ವಿ ನೈನ್ ಅಷ್ಟೇ. ಆಮೇಲೆ ಇಷ್ಟು ಜನರ ಪರಿಚಯ ಆಯಿತು. ಆಮೇಲೆ ಎಲ್ಲ ಕಡೆನೂ ಜನರು ಗುರುಸೋದು ಅದು ಭಾಳ ಮುಖ್ಯ. ಯಾವುದೇ ಹಳ್ಳಿಯಲ್ಲಿ ಹೋದ್ರೂ ಬಂದಂತೂ ಅವಾಗಿನ ಸೆಲ್ಫಿ ಇರಲ್ಲ, ಅವಾಗಿನ ಫೋಟೋ ತಗೊಳ್ಳೋದಲ್ಲಿ ಇದು ಅಲ್ಲಿ. ಮೊನ್ನೆ ಕೂಡ ನೋಡಿ ಇನ್ನೂ ನಮ್ಮ ಎಷ್ಟೋ ಇನ್ನೂ ಅದೇ ಗುಂಗಿನಲ್ಲೇ ಇದ್ದಾರೆ ಅಂತ. ಮೊನ್ನೆ ನಾನು ಹೆಂಡ್ತಿ ಧಾರವಾಡಕ್ಕೆ ಹೋಗಿ ಬರುವಾಗ ಯಶವಂತಪುರ ಸ್ಟೇಷನ್ ಹೇಳಿದೆ, ಹೋಗ್ತಾ ಇರುವಾಗ ಒಬ್ಬ ಹುಡುಗ ಅರೌಂಡ್ 20s ಇದ್ದಾನೆ, ಅವನು ಭಾಳ ಚಿಕ್ಕವನಿದ್ದಾನೆ. ಅವನು ಬಂದು ಸರ್ ನೀವು ವಿಶ್ಲೇಷಣೆ ಮಾಡ್ತಾರೆ ಟಿ ವಿ ಇದರ ಬೌಂಡ್ರಿ ಲೈನ್. ನಾನು ಗುಲ್ಬರ್ಗ ನೋಡ್ತಿದ್ದೆ ಚಿಕ್ಕ ಹುಡುಗ. ಆಮೇಲೆ ಇನ್ನೊಂದೇನೆಂದರೆ ಇದೊಂದು ಸ್ವಾರಸ್ಯಕರವಾಗಿದೆ. ಆಮೇಲೆ ಬೇರೆ ಚಾನಲಲ್ಲಿ ಮಾಡುವಾಗ ಒಬ್ಬ ಯಂಗ್ಸ್ಟರ್ ಸ್ಪೋರ್ಟ್ಸ್ ಡೆಸ್ಕರು ಬಂದುಬಿಟ್ಟು ಸರ್ ನಾನು ಏನು ಮಾಡ್ತಿದ್ದೆ ಅಂದರೆ ನಿಮ್ದು 8:30 ಶುರು ಆಗ್ತಿತ್ತಲ್ಲ, ನಮ್ಮದು ಕಾಲೇಜ್ 8:45 ಇರ್ತಿತ್ತು. 8:30 ನಾನು ಶುರು ಮಾಡ್ತಿದ್ದೆ. ಕಾಲೇಜ್ ಹತ್ತಿರ ಆಯಿತು, ಹಾಸ್ಟೆಲಲ್ಲಿದ್ದೆ. ಶುರು ಮಾಡ್ತಿರುವಾಗ ನಿಮ್ದಿದ್ದರೆ ನಾನು ನೋಡಿಬಿಟ್ಟು ಅವು ಫಸ್ಟ್ ಕ್ಲಾಸ್ ತಪ್ಪಿಸ್ತಿದ್ದೆ. 9 ಗಂಟೆ ಮೇಲೆ ಹೋಗ್ತದೆ, ಫಸ್ಟ್ ಕ್ಲಾಸ್ ತಪ್ಪಿತ್ತು. ಅವರು ಜರ್ನಲಿಸ್ಟು, ಸ್ಪೋರ್ಟ್ಸ್ ನೋಡಿ, ಫಸ್ಟ್ ಕ್ಲಾಸ್ ತಪ್ಪಿಸದೇ ಇದ್ರೆ ಅವನು ಇಂಜಿನಿಯರ್ ಡಾಕ್ಟರ್ ಆಗ್ತಿದ್ದ ಅನ್ಸುತ್ತೆ. ಬಟ್ ಜರ್ನಲಿಸಮ್ ಮಾಡ್ತಾ ಇರೋರು ಹುಡುಗ ಫಸ್ಟ್ ಕ್ಲಾಸ್ ತಪ್ಪಿಸ್ತಿದ್ದಾರೆ, ನಿಮ್ಮ ಶುರು ಮಾಡಿದ್ದೀರಾ ಅಂತ ಹೇಳಿದ್ರೆ. ಆಮೇಲೆ ನಿಮ್ಮ ಇವರೆಷ್ಟು ಹೇಳ್ತಿದ್ದಾರೆ, ನಾವು ರಂಗನಾಥ್ ಬರೋದವರು ಹೇಳಿದ್ರೆ, ನಮ್ಮನ್ನ ಹೇಳ್ತಿದ್ದೆ ಸರ್ ಕಣಿಯವರು ಕೇಳಿಬಿಟ್ರೆ ಏನು ಕ್ರಿಕೆಟ್ ಕಣ್ಣು ಮುಂದೆ ಕಾಣಿಸ್ತಾ ಇರ್ತಿತ್ತು. ಆಮೇಲೆ ಬೇರೆ ಚಾನಲ್ ಮಾಡುವಾಗ ಕೂಡ ನಮ್ಮ ಇನ್ನೊಬ್ಬ ಫ್ರೆಂಡ್ ಕಾಮೆಂಟೇಟರ್ ಫ್ರೆಂಡ್ ಹೇಳ್ತಿದ್ದೆ, ನಾನು ಮ್ಯಾಚ್ ನೋಡ್ತಿರಲ್ಲ, ರಾತ್ರಿ ನಿಮ್ಮ ಕೇಳ್ತಿದ್ದೆ, ನಾನು ವಿಶ್ಲೇಷಣೆ ಕೇಳ್ತಿದ್ದೆ. ಹಂಗೆ ಎಷ್ಟು ಅಂದರೆ ಒಂಥರ ನಮ್ಗೆ ಅಸ್ತಿತ್ವಕ್ಕೆ ಒಂದು ಶುರು ಮಾಡಿದವರು ಅಂದರೆ ಬುನಾದಿ. ಆಮೇಲೆ ಕೂಡ ಇಷ್ಟೆಲ್ಲ ಸ್ಟಾರ್ ಸ್ಪೋರ್ಟ್ಸ್ ಆಗಲಿ ಇದೆಲ್ಲ ಆದರೂ ಕೂಡ ಒಂದು ಭದ್ರವಾದ ಬುನಾದಿ ಜನರಲ್ಲಿ ಒಂದು ಇದನ್ನು ತೋರಿಸ್ಕೊಟ್ಟಿದೆ ಅಂದರೆ ಖಂಡಿತವಾಗಿ ನಮ್ಮ ಬೌಂಡ್ರಿ ಲೈನ್ ಟಿ ವಿ ನೈನ್. ಸೋ ನೈಸ್ ಸರ್, ಸೋ ನೈಸ್ ಸರ್. ಸರ್ ನಾವೀಗ ಆಫ್ಟರ್ ರಿಟೈರ್ಮೆಂಟ್ ಸಾಕಷ್ಟು ಇದರಲ್ಲೂ ಬಿಸಿ ಇದ್ರಿ, 24 ಗಂಟೆ ಸಾಲ್ತಾ ಇಲ್ಲ ಅಂತ ಹೇಳ್ತಿದ್ರಿ. ಬಟ್ ಕಮೆಂಟ್ರಿ ಇದೆಲ್ಲ ಖಂಡಿತ ಏನೋ ಅಂದರೆ 6 ಸ್ಪೋರ್ಟ್ಸಿಗೆ ಸ್ಟಾರ್ ಸ್ಪೋರ್ಟ್ಸ್ ಮಾಡಿದೆ. ಈಗ ಸದ್ಯಕ್ಕೆ ಕ್ರಿಕೆಟ್ ಮಾಡ್ತಾ ಇಲ್ಲ 2018 ನಂತರ. ಯಾಕಂದರೆ ಯಾವುದೊಂದು 2018 ಮಧ್ಯದಲ್ಲಿ ಇರಲಿ, ನಾವು ಪ್ರೊ ಕಬಡ್ಡಿ ಮತ್ತು ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ ಶುರು ಮಾಡಿದ್ವಿ. 2018 IPL ಆದಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟರು ನಮಗೆ. ಕ್ರಿಕೆಟಲ್ಲಿ ಅವಕಾಶ ಇಲ್ಲ ಅಂತಂದ್ರೆ ಅನ್ನೋಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಅಂದರೆ ಇದು ಪ್ರೊ ಕಬಡ್ಡಿ 3 ಕ್ರಿಕೆಟಿಗೆ ಸಿಗ್ತಾರೆ ಜನ, ಇವಕ್ಕೇನೋ ನುರಿತವ್ರು ಅಂತಾರೆ ಬೇಕು. ಎಕ್ಸಾಕ್ಟ್, ನಾವು ಆಗಲೇ 3-4 ವರ್ಷ ಮಾಡಿದ್ವಿ. ಕರೆಕ್ಟ್. ಸೊ ಪ್ರೊ ಕಬಡ್ಡಿ ಆಗಲಿ, ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ ಆಗಲಿ, ಖೇಲೋ ಇಂಡಿಯಾ ಆಗಲಿ, ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಬ್ಯಾಡ್ಮಿಂಟನ್ ಆಗಲಿ, ಮೊನ್ನೆ ವಿಂಬಲ್ಡನ್ ಕೂಡ ಮಾಡೋಕ್ಕೆ ಹೇಳಿದರು. ನಾವು ಆಡಿದ್ರಿಂದ ಬ್ಯಾಡ್ಮಿಂಟನ್ ಮತ್ತು ಟೆನ್ನಿಸ್ ಆಡಿದ್ರಿಂದ ಅದೊಂದು ಸುಲಭವಾಗಿರುತ್ತೆ. ಆದರೂ ಎಷ್ಟೆಲ್ಲ ಫಾಲೋ ಮಾಡಬೇಕಾಗತ್ತೆ, ನೋಡ್ಬೇಕಾಗತ್ತೆ, ವಿಶ್ಲೇಷಣೆ ಮಾಡಬೇಕಾಗತ್ತೆ. ಸೊ ಕರೆದಾಗ ಎನಿ ಟೈಮ್ ಸರ್ವಿಸಿದ್ರು ನಾವು ಆ ಪೀರಿಯಡಲ್ಲಿ. ಅವ್ರಿಗೆ ಮುಂದಿನ ತಿಂಗಳು ಪ್ರೊ ಕಬಡ್ಡಿ ಶುರು ಆಗುತ್ತೆ. ಈಗ ಫುಟ್ಬಾಲ್ ಬೇರೆ ಚಾನೆಲ್ಗೆ ಹೋಯ್ತು. ಅದಕ್ಕೆ ಅದರ ಒಂದು ಇಷ್ಟು ನಾನು ಹೇಳ್ತೀವಿ, ಕ್ರಿಕೆಟ್ ಅಂತ ನಾವು ಹೇಳ್ತೀವಿ ಭಾಳ ಧರ್ಮ. ಆದರೆ ಫುಟ್ಬಾಲ್ ಅಂತ ಅತ್ಯಂತ ಜನಪ್ರಿಯ ಆಟ ಯಾವುದು ವಿಶ್ವದಲ್ಲಿ? ಫುಟ್ಬಾಲ್. ನೋ ಡೌಟ್. ಯಾಕಂದರೆ ನಾವು ಕ್ರಿಕೆಟಲ್ಲಿ ನೋಡ್ತೀವಿ 12 ಟೆಸ್ಟ್ ಪ್ಲೇಯಿಂಗ್ ನೇಷನ್ಸು, ಆಮೇಲೆ ಅಸೋಸಿಯೇಟ್ಸ್ಗಳು, ಅಫಿಲಿಯೇಟ್ಸು ಇದ್ದಾರೆ ಅಂತ ಹೇಳ್ಬೋದು. ಆದರೆ ಎಲ್ಲ ದೇಶಗಳು ಇಷ್ಟು ತುರುಸಿಂದ ಆಡಬೇಕಂದ್ರೆ ಫುಟ್ಬಾಲ್ ಅಂತ. ಆ ಒಂದು ಫುಟ್ಬಾಲ್ಗೆ ಕಾಮೆಂಟ್ರಿ ನೀಡೋದಕ್ಕೆ ಒಂದು ಅವಕಾಶ ಸಿಗ್ತು. ಅಂದರೆ ಎಷ್ಟು ಸೈನ್ಸ್ ನಾವು ಹೇಳ್ತೀವಿ, ಓದಿತಾನಪ್ಪ ಗೋಲ್ ಆಯಿತು, ಈಗ ರೇಡರ್ ಹೋಗ್ತಾನಪ್ಪ ಟಚ್ ಮಾಡಿ ಬರ್ತಾನೆ, ಒಂದು ಪಾಯಿಂಟ್ ಸಿಕ್ತು. ಎಷ್ಟು ಸೈನ್ಸ್ ಇನ್ವಾಲ್ವ್ ಇದೆ ಕಬಡ್ಡಿಲಿ, ಎಷ್ಟು ಸೈನ್ಸ್. ಎಷ್ಟೊಂದು ಕೋಚ್ಗಳ ಜೊತೆ ಮಾತಾಡ್ತೀನಿ, ಎಷ್ಟು ನೋಡ್ತೀವಲ್ಲ, ಇದು ಮಾಡ್ತೀವಿ, ಎಷ್ಟು ಸ್ಕಿಲ್ಸ್ ಇವೆ, 106 ಸ್ಕಿಲ್ಗಳಿವೆ. ಯಾವ ರೀತಿ ಈಗ ಆ ಒಂದು ಕ್ಷಣದಲ್ಲಿ ಅವರು ಪ್ಲ್ಯಾನ್ ಎ ಹೋಗಿ ಪ್ಲ್ಯಾನ್ ಬಿ ಹೋಗಿ ಪ್ಲ್ಯಾನ್ ಸಿ ಪ್ಲ್ಯಾನ್ ಡಿ ಎಲ್ಲನೂ ಮಾಡಬೇಕಾಗತ್ತೆ. ಆ ಥರ ಮಾಡಬೇಕಾಗತ್ತೆ. ಯಾವ ಊಟ ಹೋಗ್ತಾರೆ, ಯಾವ ರೀತಿ ಯಾವ ಸ್ಕಿಲ್ ಯಾವ ಟೈಮಲ್ಲಿ ಯೂಸ್ ಮಾಡ್ತಾರೆ ಎಲ್ಲನೂ. ಅಂದರೆ ಇಷ್ಟು ಸೈನ್ಸ್ ಈಸ್ ಇನ್ವಾಲ್ವ್. 7 ಜನ ಇರ್ತಾರೆ, ಅದರಲ್ಲಿ ರೈಟ್ ಕಾರ್ನೋ, ಲೆಫ್ಟ್ ಇನ್ ರೈಟ್ ಇನ್ ಕವರ್ಸು, ಸೆಂಟ್ರಲ್ ರೇಡರ್. ಅಂದರೆ ಯಾರ್ಯಾರ ಕರ್ತವ್ಯ ಏನು, ಯಾರ್ಯಾರು ಏನೇನು ಸಮಯದಲ್ಲಿ ಅವ್ರಿಗೆ ಇದು ಮಾಡಬೇಕು. ಆದರೆ ಅದಾಯಿತು. ಕಬಡ್ಡಿಯಲ್ಲಿ ಎಷ್ಟು ಇನ್ವಾಲ್ವ್ ಇದೆ ಅಂತಂದರೆ ಅದರಲ್ಲಿ ನಾವು ಬರೀ ಸೂಪರ್ಫಿಷಿಯಲ್ ನೋಡೋಲ್ಲ, ಡೆಪ್ತಲ್ಲಿ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಗ್ತದೆ. ಫುಟ್ಬಾಲಲ್ಲೂ ಅಷ್ಟೇ, ಫಾರ್ಮೇಷನು 4-3-2-1, 4-4-2, 4-1-2-1, 4-1-4-1 ಎಷ್ಟೊಂದು ಬಲ ಇರ್ತದೆ. ಅದು ಒಂಥರ ಹುಚ್ಚಿಡ್ಬಿಟ್ಟಿದೆ ಫುಟ್ಬಾಲ್ ಅಂತಂದರೆ. ಯಾಕಂದರೆ ಇಷ್ಟು ಫಾಲೋ ಮಾಡಿ ಇಷ್ಟನ್ನು ಮಾಡಿದ ನಾವು ಹೆಚ್ಚಾಗಿ ಯುರೋಪಿಯನ್ ಲೀಗ್ ನೋಡ್ತೀನಿ, ವರ್ಲ್ಡ್ ಕಪ್ ನೋಡ್ತೀವಿ. ಹೀಗಾಗಿ ಅದು ಯಾಕೆ ಅಷ್ಟೊಂದು ಜನಪ್ರಿಯ ಆಟ ಅಂದರೆ ಅಷ್ಟೊಂದು ಥ್ರಿಲ್. 90 ಮಿನಿಟ್ಸ್ ಥ್ರಿಲ್, ಇದು 40 ಮಿನಿಟ್ಸ್ ಥ್ರಿಲ್ ಕಬಡ್ಡಿ. ಕರೆಕ್ಟ್ ಆಯಿತಾ. ಈಗ ನಮ್ಮ T20 ಕೂಡ 3-4 ಗಂಟೆ ಆಗಿಬಿಡುತ್ತೆ ಈಗ. ಸೊ ಅದಕ್ಕಿಂತ ಜನರಿಗೆ ಟೈಮ್ ಇಲ್ಲ.
ಯಾಕೆ ಪ್ರೋ ಕಬಡ್ಡಿ ಕೂಡ ಸೆಕೆಂಡ್ ಮೋಸ್ಟ್ ವಾಸ್ಟ್ ಸ್ಪೋರ್ಟ್ಸ್ ಇನ್ ಇಂಡಿಯಾ. ಎಷ್ಟು 300-400 ಮಿಲಿಯನ್ ಜನ ನೋಡ್ತಾರೆ. ಯಾಕೆ ನೋಡ್ತಾರೆ? ಬರೀ ಹಳ್ಳಿಯಲ್ಲ, ಎಲ್ಲ ಕಡೆ ನೋಡ್ತಾರೆ. ಎಲ್ಲ ಕಡೆ ಫ್ಯಾನ್ ಫಾಲೋಯಿಂಗ್ ಇದೆ. ನೀವು ಸೋಷಿಯಲ್ ಮೀಡಿಯಾದಂತೂ ನೋಡಿದ್ರೆ ಕಬಡ್ಡಿ ಬಗ್ಗೆ ಇಷ್ಟೊಂದು ಜನ ಮಾತಾಡ್ತಾರೆ, ಇಷ್ಟೊಂದು ಯಾರು ಸ್ಟಾರ್ಟಿಂಗ್ ಲೆವೆನ್ ಯಾರಿದ್ದಾರೆ ಇದು ಅಂದ್ರೆ ಏನು, ಸೋಷಿಯಲ್ ಮೀಡಿಯಾದಲ್ಲಿ ಫುಟ್ಬಾಲ್ ಬಗ್ಗೆ ಕಬಡ್ಡಿ ಬಗ್ಗೆ ಬಜ್ ಶುರು ಆದರೆ ಏನು ಅರ್ಥ ಅಂದರೆ ಜನಪ್ರಿಯವಾಗಿದೆ. ಸೊ ಆ ಜನಪ್ರಿಯತೆಯನ್ನು ಬೆಳೆಸ್ಕೊಂಡು ಹೋಗೋದಕ್ಕೆ ನಮಗೊಂದು ನಮ್ಮ ಕಾಣಿಕೆ ನೀಡಬೇಕಂದ್ರೆ ಅದನ್ನ ಮಾಡೋ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಸೋ ನೈಸ್ ಸರ್. ತುಂಬಾ ದಿನಗಳ ನಂತರ ಸುದೀರ್ಘವಾಗಿ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಸಿಕ್ಕಿದ್ರಿ. ಅದೆಲ್ಲ ಅದು ಹೇಳ್ತೇನಲ್ಲ, ನನಗೆ ನನ್ನ ಹೆಂಡತಿನ ಬೈತಾಳೆ ಅದು ಹೇಳಿದ್ರೆ ಮಾತಾಡೋಕೆ ಶುರು ಮಾಡೋದು ನಿಲ್ಸಲ್ಲ ಅಂತ. ಅದೊಂದು ನನ್ನ ಕುಂದು ಕೊರತೆ ಅಂತ ಹೇಳ್ಬೋದು. ಬಟ್ ಅದರಿಂದಲೇ ಜನಪ್ರಿಯತೆ ಸಿಕ್ಕಿದೆ, ಅದರಿಂದಲೇ ಬಹುಶಃ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅದು ಕೂಡ ಒಂದು ರೀತಿ ಖುಷಿ ಕೊಡುವಂತ ಸಂಗತಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆದಾಗ್ಲಿ. ಇದೇ ತರ ನಿಮ್ಮ ಕಮೆಂಟ್ರಿ ಇನ್ನೂ ಕೂಡ ಮುಂದುವರಿಲಿ, ನಿಮ್ಮ ವಾಯ್ಸ್ ಕೇಳುವಂತ ಒಂದು ಭಾಗ್ಯ ನಮ್ಮೆಲ್ಲರಿಗೂ ಕೂಡ ಇನ್ನೂ ಮುಂದುವರಿಲಿ. ಥ್ಯಾಂಕ್ ಯು ಸರ್. ಇದೇ ರೀತಿಯಾಗಿ ನಿಮ್ಮೆಲ್ಲರ ಪ್ರೀತಿ ಇರಲಿ. ಆದ್ರೂ ನಾನು ಖಂಡಿತ ನಾನು ಕೈ ಮುಗಿದು ಹೇಳ್ತೀನಿ, ಟಿವಿ ನೈನ್ ಬೌಂಡ್ರಿ ಲೈನ್ ನೀಡಿದಂಥ ಅವಕಾಶಕ್ಕೆ ನಾನು ಚಿರಋಣಿ ಅಂತ. ನಿಮ್ಮೆಲ್ಲರ ಸಹವಾಸ, ಟಿವಿ ನೈನ್ ಸಹವಾಸ ಅದೆಲ್ಲ ಯಾವತ್ತೂ ಮರೆಯೋ ಸಾಧ್ಯ ಇಲ್ಲ. ಇಂಥವು ಇಂಥ ಬ್ರೇಕ್ಸ್ ಸಿಗೋದು ಅಲ್ಲಿ ಇದಾಗಲಿ ರೇರ್ ಬ್ರೇಕ್ಸ್, ಇದಕ್ಕೆಲ್ಲ ದೇವರ ಆಶೀರ್ವಾದ ಇದೇ ಇರುತ್ತೆ, ಜೊತೆಗೆ ಜನರ ಒಂದು ಪ್ರೀತಿ ಆದರ ವಿಶ್ವಾಸ ಇರುತ್ತೆ, ಅದೆಲ್ಲ ಕೌಂಟ್ ಆಗುತ್ತೆ ಅಲ್ವಾ. ನಮ್ಮ ಪ್ರಯತ್ನ ನಾವು ಸದಾ ಕಾಲ ಎಲ್ಲ ಸ್ಪೋರ್ಟ್ಸ್ಗಳಿಗಾಗಿ ಮುಂದುವರ್ತೀವಿ. ಅಷ್ಟೇ ಅಲ್ಲ, ನನ್ನದು ಕಣಿವೆ ಕಾರ್ನರ್ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದರಲ್ಲಿ 99% ಕ್ರಿಕೆಟ್ ಥರ ಆಟಗಾರರೊಂದಿಗೆ ಸಂದರ್ಶನ, ಸಂವಾದ ಥರ ಇರುತ್ತೆ. ಅಂದರೆ ಕ್ರಿಕೆಟ್ ಅಷ್ಟೇ ಅಲ್ಲ, ಮಿಕ್ಕಿದ ಆಟದ್ದು ಸ್ವಲ್ಪ ನಾವು ಬೆಳಕಿಗೆ ತರಬೇಕಂದ್ರೆ ಇಂಥ ಕೆಲಸ ಮಾಡಲೇಬೇಕಾಗತ್ತೆ. ಅದರ ಪರವಾಗಿ ನಾವು ಸ್ವಲ್ಪ ನಮ್ಮ ಅಲ್ಪ ಸೇವೆ, ಅಳಿಲು ಸೇವೆ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇಟ್ಸ್ ಅವರ್ ಪ್ಲೇಜರ್ ಕಂಪ್ಲೀಟ್ಲಿ. ನಿಮ್ಮಂಥವ್ರ ಜೊತೆಗೆ ಎಲ್ಲರ ಜೊತೆಗೂ ಪರಿಚಯ ನಮಗೆ ಆಯಿತು, ಒಡನಾಟ ಇದೆ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.